ಹಾಯ್ ಹಲೋ ನಮಸ್ಕಾರ. ನನ್ನ ಚಾನಲ್ ನೋಡೋರೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷ ಏನಂತ ಹೇಳಿದ್ರೆ, ಯೂಟ್ಯೂಬಲ್ಲಿ AI ವಿಡಿಯೋ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತೇನೆ. ಕೊನೆವರೆಗೂ ಈ ವಿಡಿಯೋ ನೋಡಿ ಬನ್ನಿ. ಆದರೆ ಅದಕ್ಕೆ ಮುಂಚೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಬಟನ್ ಒತ್ತಿ. ಬನ್ನಿ ನೋಡೋಣ ವಿಡಿಯೋ. ಒಂದು ಸ್ಕ್ರೀನ್ ಮೇಲೆ ಒಂದು ಚಾರ್ಜ್ ಬಿಟ್ಟು ಅಂತ ಕಾಣುತ್ತೆ ನೋಡಿ, ಇಲ್ಲಿ ಮೂಲೆಯಲ್ಲಿ. ಇದು ಓಕೆ ಮಾಡಿದ ತಕ್ಷಣ ಪ್ಲಸ್ ಐಕನ್ ಓಕೆ ಮಾಡಿ ಗ್ಯಾಲರಿಯಲ್ಲಿ ಹೋಗಿ ನಮ್ಮ ಫೋಟೋ ಯಾವುದಾದ್ರೂ ಓಕೆ ಮಾಡಬೇಕು. ಅದರಲ್ಲಿ ಕೆಳಗಡೆ ಬರ್ತಿದ್ದೀನಿ ನೋಡಿ. ಇದೇ ರೀತಿ ಬರಿಬೇಕು. ಕನ್ನಡದಲ್ಲಿ ಆದರೂ ಬರೀ, ನಿಮಗೆ ಇಂಗ್ಲೀಷ್ ಆದರೂ ಬರಿಬೋದು. ಬರೆದು ನಮಗೆ ಏನಂತ ಬರ್ತೀವಿ ಆ ಫೋಟೋ ಮಾಡಿ ಕೊಡ್ತದೆ ಚಾರ್ಜ್ ಬಿಟ್ಟು. ನೋಡಿ ಬರ್ತಾ ಇದ್ದೀನಿ. ನನ್ನ ಫೋಟೋ ವ್ಲಾಗ್ ಸೆಲ್ಫಿ ಫೋಟೋ ಮಾಡಿಕೊಡಿ ಅಂತೇಳಿ ಬರ್ತಾ ಇದ್ದೀನಿ ನೋಡಿ. ನೋಡ್ತಾ ಇದ್ರಲ್ಲ, ನೋಡ್ರಿ ಈಗ ಬರುತ್ತೆ. ಚಾಲ ಓಕೆ ಮಾಡಿದ್ವಿ. ಓಕೆ ಮಾಡೋಣ. ಸೆಂಡ್ ಎಲ್ಲ ಬರೆಯೋದಾದ್ಮ್ಯಾಗ ಓಕೆ ಮಾಡ್ಬೇಕು. ಈಗ ಓಕೆ ಮಾಡೋಣ. ಬರುತ್ತೆ ನೋಡಿ, ಸ್ವಲ್ಪ ಹೊತ್ತು ವೇಟ್ ಮಾಡಿ. ನೋಡಿ ಬರ್ತೆ ಈಗ. ಫೋಟೋ ಮಾಡಿ ಕೊಡಿ ಕೊಡು. ಓಕೆ ಸೆಂಡ್ ಫೋಟೋ ಬರುತ್ತೆ. ಈಗ ಬಂತು ನೋಡಿ, ಇದೇ ಫೋಟೋ. ಈ ಫೋಟೋ ಇನ್ನೊಂದು ಸ್ಟೆಪ್ ಮಾಡಬೇಕು. ಈಗ ಈ ಫೋಟೋ ಡೌನ್ಲೋಡ್ ಮಾಡಿ ಇದ್ರಿಗಿನ ಅದರಲ್ಲಿ ಸ್ಟೆಪ್ ಹಾಕಿ ಓಕೆ ಮಾಡಬೇಕು. ಏನಂತೇಳಿ, ಬ್ಯಾಕ್ಗ್ರೌಂಡ್ ನಮ್ಮ ಬೆಂಗಳೂರು ವಿಧಾನಸೌಧದ ಫೋಟೋ ಬರಬೇಕು ಅಂತೇಳಿ ಮಾಡಬೇಕು. ನೋಡಿ ಬರ್ತಾ ಇದ್ದೀನಿ ನೋಡಿ ಈ ಫೋಟೋ. ಅದು ಸ್ವಲ್ಪ ಬ್ಲಾಗ್ ಬರಲ್ಲ, ಅದಕ್ಕೆ ಇಂಗ್ಲೀಷ್ನಾಗ ಬರ್ತಾ ಇದ್ದೀನಿ. ಓಕೆ ಆಯ್ತು. ಓಕೆ ಮತ್ತೆ ಅದನ್ನು ಫೋಟೋ ಬಂತು ನೋಡಿ, ಬ್ಯಾಕ್ಗ್ರೌಂಡು ಫೋಟೋ ಬಂತಾನೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ಸೇವ್ ಮಾಡ್ಕೋಬೇಕು. ಸೇವ್ ಮಾಡ್ಕೊಂಡು ಮೇಲೆ ಸೇವ್ ಅಂತ ಕಾಣ್ತಲ್ಲ, ಅದನ್ನು ಸೇವ್ ಮಾಡ್ಬೇಕು. ಸೇವ್ ಮಾಡಿದ್ಮೇಲೆ ಹೊರಗಡೆ ಬಂದು ಪ್ಲಸ್ ಐಕನ್ ಓಕೆ ಮಾಡಿ, ಅದು ಗ್ಯಾಲರಿ ಹೋಗಿ ಅದು ಸೇವ್ ಮಾಡಿದ ಫೋಟೋ ಮತ್ತೆ ಓಕೆ ಮಾಡಿ, ಅಲ್ಲಿ ಹೊರಗೆ ಬಂದಮೇಲೆ ಇದ್ರ ಬಗ್ಗೆ ಏನಾದರೂ ಒಂದು 4 ಬ್ಲಾಗ್ ವಿಧಾನಸೌಧ ಪಾಯಿಂಟ್ಸ್ ಹೇಳಂತೆ ಬರಿ. ಒಂದು 4 ಮಾತುಗಳು ಬ್ಲಾಗ್ ಥರ ಬರೆದು ಕೊಡಿ. ಓಕೆ ಸೆಂಡ್ ಮಾಡಿದ್ವಿ ನೋಡಿ. ಈಗ ಸೆಂಡ್ ಮಾಡೋಣ. ಬಂತು ನೋಡಿ ಲೈನ್ಸ್, 1 by 1 ನೋಡಿ. ಇದನ್ನು 1 by 1 ಕಾಪಿ ಮಾಡ್ಕೊಳ್ಳಿ. ಫಸ್ಟ್ ಇದಕ್ಕೆ ಡೈರೆಕ್ಟ್ ಕಟ್ ಮಾಡಿದ ನಂತರ ನೋಡಿ, ಈಗ ಕಟ್ ಮಾಡ್ತೀನಿ. ಬಂತಲ್ಲಿ ಎಲ್ಲ ಟೋಟಲ್ ಓದ್ಕೊಂಡ್ರೆ ನೋಡಿ. ಇದನ್ನ ಕಟ್ ಮಾಡಿ ಡೈರೆಕ್ಟ್ ಯೂಟ್ಯೂಬಲ್ಲಿ ಹೋಗಿ ಹೋಗ್ತಾ ಇದೀನಿ ನೋಡಿ. ಈಗ ಫಸ್ಟ್ ಯೂಟ್ಯೂಬಲ್ಲಿ ಹೋಗಿ ಸೆಕೆಂಡ್ ಸ್ಟೆಪ್ ಇದು ಪ್ಲಸ್ ಸೆಕೆಂಡ್ ಮೇಲೆ ಓಕೆ ಮಾಡಿ, ಮೇಲೆ ಮೂಲಗಡೆ ಸ್ಟಾರ್ ಕಾಣ್ತಾ ಇದೆಯಲ್ಲ ರೆಡ್ ಕಲರ್ ಅಲ್ಲಿ, ವೈಟ್ ಫೋಟೋ, ಅದನ್ನು ಓಕೆ ಮಾಡಿ. ಫೋಟೋ ಟು ವಿಡಿಯೋ ಅಂತ ಓಕೆ ಮಾಡಿ. ಅದರಲ್ಲಿ ನಿಮಗೆ ಫೋಟೋ ಯಾವ್ದು ಬೇಕೋ ಈಗ ಅಲ್ಲಿ ಡೌನ್ಲೋಡ್ ಮಾಡಿದ್ರಲ್ಲ ಅದನ್ನು ಹಾಕೊಳ್ಳಿ. ಅಲ್ಲಿ ಇಂಥ ಫೋಟೋ ಹಾಕೊಳ್ಳಿ. ಹಾಕೊಂಡ್ಮೇಲೆ ಅದನ್ನು ಓಕೆ ಮಾಡಿ. ಅದನ್ನು ಓಕೆ ಮಾಡಿದ ನಂತರ ಇಲ್ಲಿ ಸರ್ಚ್ ಆಗುತ್ತೆ. ಸರ್ಚ್ ಆಗೋಣ, ಅಲ್ಲಿ ಇಂಗ್ಲೀಷ್ನಾಗ ಒಂದು ಅಕ್ಷರ ಬರುತ್ತೆ, ಅದನ್ನು ಓಕೆ ಮಾಡಿ. ಸರ್ಚ್ ಆಗ್ತಾ ಇದೆ, ಆಗಲಿ ಟೈಮ್ ಆಗುತ್ತೆ ಅನ್ಸುತ್ತೆ. ಆಯ್ತು. ಯಾವ್ದಾದ್ರು ಒಂದು ಓಕೆ ಮಾಡಿ, ಅದನ್ನ ಎಲ್ಲ ಮೈನಸ್ ಮಾಡಿಬಿಡಿ. ಎಲ್ಲ ಕ್ಲಿಯರ್, ಇಂಗ್ಲೀಷ್ನ ಕ್ಲಿಯರ್ ಮಾಡಿ. ಅಲ್ಲಿ ಅದು ಹೋಗಿ ಮತ್ತೆ ಕಟ್ ಮಾಡಿ ಡೈರೆಕ್ಟ್ ಹೋಗಿ ಅದ್ರಾಗ ಹೋಗ್ರಿ. ಕೆಳಗೆ ಫಸ್ಟ್ ಸ್ಟೆಪ್ ಕಾಪಿ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಅದನ್ನು ಕಾಪಿ ಮಾಡ್ಕೊಂಡು ಡೈರೆಕ್ಟರ್ ಬರ್ರಿ, ಮತ್ತೆ ಯೂಟ್ಯೂಬಲ್ಲಿ ಬಂದು ಅಲ್ಲಿ ಪೇಸ್ಟ್ ಮಾಡಿ ಓಕೆ ಮಾಡಿ. ಓಕೆ ಮಾಡಿದ ತಕ್ಷಣ ಇದು ಸರ್ಚ್ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ.
ಟೈಮ್ ಆಗುತ್ತೆ, ಏನು ಅನ್ಕೋಬೇಡಿ, ಆಗುತ್ತೆ ನೋಡಿ. ನಾನು ಸ್ವಲ್ಪ ಸ್ಪೀಡ್ ಮಾಡೋದಕ್ಕೆ ಜಲ್ದಿ ಇಂದು ನಾವು ಕಾಣ್ತಾ ಇದೆ ನಿಮ್ಗೆ. ಕರ್ನಾಟಕದ ಹೆಮ್ಮೆಯ ಚಿಹ್ನೆ Time ವಿಧಾನಸೌಧ ಆಗುತ್ತೆ, ಮುಂದೆ ಇದ್ದೇವೆ. ಈ ಭವ್ಯ ಕಟ್ಟಡವು ನವದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದ್ದು ರಾಜ್ಯದ ಶಾಸನ ಮಂಡಳಿಯ ಕಾರ್ಯಾಲಯವಾಗಿದೆ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕರ್ನಾಟಕದ ಹೆಮ್ಮೆಯ ಚಿಹ್ನೆ ವಿಧಾನಸೌಧ ಮುಂದೆಯ ಕಾರ್ಯಾಲಯವಾಗಿದೆ. ಬ್ಯಾಕ್ ಬಂದು ಮತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ಕೇಸಿ ಮತ್ತೆ ಅದ್ರಾಗ ಹೋಗಿ ಚಾರ್ಜ್ ಬಿಟ್ಟಿಲ್ಲಿ ಡೈರೆಕ್ಟ್ ಹೋಗಿ ಕೆಳದ ಸ್ಟೆಪ್ ಕಾಪಿ ಮಾಡಿ ಮತ್ತೆ ಅದ್ರಾಗ ಬಂದು ಪೇಸ್ಟ್ ಮಾಡಿ ಎರಡನೇ ಸ್ಟೆಪ್ ಅದು ಓಕೆ ಮಾಡಿ. ಸೇಮ್ ಇದೇ ರೀತಿ ಅವೆಷ್ಟು ಸ್ಟೆಪ್ 1956ರಲ್ಲಿ ನಿರ್ಮಾಣಗೊಂಡ ಈ ಕಟ್ಟಡ ಗವರ್ಮೆಂಟ್ ವರ್ಕ್ ಇಸ್ ಗಾಡ್ಸ್ ವರ್ಕ್ ಎಂಬ ಸಂದೇಶವನ್ನ ಹೊತ್ತು ನಿಂತಿದೆ. ಇದರ ಶಿಲ್ಪಕಲೆ ಆಯ್ತಲ್ಲ. ಬ್ಯಾಕ್ ಬಂದು ಮತ್ತೆ ಓಕೆ ಮಾಡಿ ಕ್ಲಿಯರ್ ಮಾಡಿ ಡೈರೆಕ್ಟ್ ಚಾರ್ಜ್ ಬಿಟ್ಟಲ್ಲಿ ಹೋಗಿ ಅದ್ರಾಗ 3 ಸ್ಟೆಪ್ ಕಾಪಿ ಮಾಡ್ಕೊಳ್ಳಿ. ಬರಕಚ್ಚತ್ತೆ ಸ್ಟೆಪ್ ಕಾಪಿ ಮಾಡಿ 3ನೇದು ಸೇಮ್ ಟ್ರಿಕ್ ಅಷ್ಟೇ, ಏನಿಲ್ಲ. ಇಷ್ಟು ನಿಮ್ಗೆ ಒಂದ್ಸತಿ ಗೊತ್ತಾದ್ರೆ ತಮಗೆ ಗೊತ್ತಾಗ್ಬಿಡುತ್ತಾವಲ್ಲೇ ನೋಡಿ. ಅಲ್ಲೇ ಪೇಸ್ಟ್ ಮಾಡಿ ಮತ್ತೆ ಓಕೆ ಮಾಡೋಣ. ಬರುತ್ತೆ ಸರ್ಚ್ ಸ್ವಲ್ಪ ಲೇಟ್ ಆಗುತ್ತೆ, ನಾನೇ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ಇದು ಇದೇ ಸ್ಪೀಡ್, ಇನ್ನ ಜಾಸ್ತಿ ಲೇಟ್ ಆಗುತ್ತೆ. ನೀವು ಲೇಟ್ ಆಗ್ತಂತ ಕೇರ್ಲೆಸ್ ಮಾಡಬೇಡಿ, ಸ್ವಲ್ಪ ವೇಟ್ ಮಾಡಿದಷ್ಟು ಚಲೋ. ನೋಡಿ ಬರುತ್ತೆ. ಲೇಟ್ ಹಾಕತ್ತಿದೆ ಅಂತ ಏನು ತೊಂದರೆ ಇಲ್ಲ, ಚಾಲ ಆಗ್ತತೆ. ಸರ್ಚ್ ಹಾಕತ್ತಿದೆ ನೋಡಿ, ಇಷ್ಟೇ ಸ್ವಲ್ಪ ಟೈಮ್ ತಗುತ್ತೆ ಅಷ್ಟೇ. ನೋಡಿ ಚಲೋ ಯೂಸ್ ಐತಿದು, ನೀವೊಂದ್ಸಲಿ ಯೂಸ್ ಮಾಡಿ. ವಿಧಾನಸೌಧ ಕೇವಲ ಒಂದು ಕಟ್ಟಡವಲ್ಲ, ಅದು ಕರ್ನಾಟಕದ ಆಡಳಿತದ ಹೃದಯ ಮತ್ತು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ. ಇಲ್ಲಿ ನಿಂತಾಗ ನಿಜವಾಗಿಯೂ ಹೆಮ್ಮೆ ಆಗ್ತದೆ. ವಿಧಾನಸೌಧ ಕೇವಲ ಒಂದು ಕಟ್ಟಡವಲ್ಲ, ಅದು ಕರ್ನಾಟಕದ ಆಡಳಿತದ ಹೃದಯ ಮತ್ತು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ. ಇಲ್ಲಿ ನಿಂತಾಗ ಸ್ಟೆಪ್ ಮತ್ತೆ ಓಕೆ ಮಾಡಿ ಎಲ್ಲ ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಮಾಡಿ ಮತ್ತೆ 4ನೇ ಸ್ಟೆಪ್ ಕಾಪಿ ಮಾಡಿ ಮತ್ತೆ ಅಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಓಕೆ ಮಾಡಿದ್ರೆ ಆಯ್ತು. ಮತ್ತೆ ವಿಡಿಯೋ ಬರುತ್ತೆ. ವಿಡಿಯೋ ಬಂದ್ಮೇಲೆ ಸೇಮ್ ಡೌನ್ಲೋಡ್ ಮಾಡಬೇಕು ಅಷ್ಟೇ. ನೋಡಿ ಬರುತ್ತೆ, ಟೈಮ್ ಆಗುತ್ತೆ ಸ್ವಲ್ಪ ಸರ್ಚ್ ಆಗಕ್ಕೆ. ಸರ್ಚ್ ಆದ್ಮೇಲೆ ವಿಡಿಯೋ ಬರುತ್ತೆ. ವಿಡಿಯೋ ಬಂದ್ಮೇಲೆ ಲಾಸ್ಟ್ ಸ್ಟೆಪ್ ಇದು. ಓಕೆ ಎಲ್ಲ ಆದ್ಮೇಲೆ ಟೋಟಲ್ 4 ಸ್ಟೆಪ್ 4 ವಿಡಿಯೋನ ಒಂದೇ ತಳಿ ಮಾಡ್ಬೇಕು. ಅದು ಹೆಂಗ್ ಮಾಡ್ಬೇಕು 3ನೇ ಸ್ಟೆಪ್ ಅಲ್ಲಿ ತೋರಿಸ್ತೀನಿ ನೋಡಿ. ಇದೀಗ ನಾನಿಲ್ಲಿ ನನ್ನ ವ್ಲಾಗ್ ಮೂಲಕ ನಿಮಗೆ ಈ ಅದ್ಭುತ ಸ್ಥಳದ ಸೌಂದರ್ಯವನ್ನ ತೋರಿಸ್ತಾ ಇದ್ದೀನಿ. ಇದೀಗ ನಾನಿಲ್ಲಿ ನನ್ನ ವ್ಲಾಗ್ ಮೂಲಕ ನಿಮಗೆ ಆಯ್ತು, ಡೌನ್ಲೋಡ್ ಬ್ಯಾಗ್ ಬನ್ನಿ. 3ನೇ ಸ್ಟೆಪ್ ಮತ್ತೆ ಯಾವ್ದಂದ್ರೆ ಹೊರಗಡೆ ಬಂದು ಕ್ಯಾಪ್ ಕಟ್ ಎಲ್ಲರಿಗೂ ಗೊತ್ತಿದ್ದಿದೆ ಇದೆ ನೋಡಿ. ಎಲ್ಲ ವಿಡಿಯೋ ಬಂದವು ಇಲ್ಲಿ. ಹೊರಗಡೆ ಬನ್ನಿ, ಒಂದು ಕ್ಯಾಪ್ ಕಟ್ ಅಲ್ಲಿ ಹೋಗಿ ಕ್ಯಾಪ್ ಕಟ್ ಫಸ್ಟ್ VPN ಆನ್ ಮಾಡಿ. ಕ್ಯಾಪ್ ಕಟ್ VPN ಬಗಲಾಗಿ ಇದೆ. VPN ಆನ್ ಮಾಡಿದ್ಮೇಲೆ ಕ್ಯಾಪ್ ಕಟ್ ಅಲ್ಲಿ ಹೋಗಿ ನಾವು ಯಾವ ಡೌನ್ಲೋಡ್ ಮಾಡಿದ್ವಿ ವಿಡಿಯೋ ಅದನ್ನು 4 ವಿಡಿಯೋ ಒಂದೇ ಸಲ ಓಕೆ ಮಾಡಿ. ಲೈನ್ ಪ್ರಕಾರ ಓಕೆ ಮಾಡಿ ಸೆಂಡ್ ಮಾಡಿ. ನೋಡಿ ಇಲ್ಲಿ ಬಂದಿವಿ 4 ವಿಡಿಯೋ ಅವತ್ತು ಓಕೆ ಮಾಡಿ. ಓಕೆ ಮಾಡಿದ ಮೇಲೆ ಓಕೆ ಮಾಡಿ ನೋಡಿ ಈಗ ವಿಡಿಯೋ ಅನ್ಸುತ್ತೆ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕರ್ನಾಟಕದ ಹೆಮ್ಮೆಯ ಚಿಹ್ನೆ ವಿಧಾನಸೌಧ ಮುಂದೆ ಇದ್ದೇವೆ. ಈ ಭವ್ಯ ಕಟ್ಟಡವು ನವದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದ್ದು ರಾಜ್ಯದ ಶಾಸನ ಮಂಡಳಿಯ ಕಾರ್ಯಾಲಯವಾಗಿದೆ. 1956ರಲ್ಲಿ ನಿರ್ಮಾಣಗೊಂಡ ಈ ಕಟ್ಟಡ ಗವರ್ಮೆಂಟ್ ವರ್ಕ್ ಇಸ್ ಗಾಡ್ಸ್ ವರ್ಕ್ ಎಂಬ ಸಂದೇಶವನ್ನ ಹೊತ್ತು ನಿಂತಿದೆ. ಇದರ ಶಿಲ್ಪಕಲೆ ಗಂಭೀರತೆ ಮತ್ತು ವಿಧಾನಸೌಧ ಕೇವಲ ಒಂದು ಕಟ್ಟಡವಲ್ಲ, ಅದು ಕರ್ನಾಟಕದ ಆಡಳಿತದ ಹೃದಯ ಮತ್ತು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ. ಇಲ್ಲಿ ನಿಂತಾಗ ನಿಜವಾಗಿಯೂ ಹೆಮ್ಮೆ ಆಗ್ತದೆ. ಚಲೋ ಬಂತಲ್ಲ. ಇದೀಗ ನಾನಿಲ್ಲಿ ನನ್ನ ವ್ಲಾಗ್ ಮೂಲಕ ನಿಮಗೆ ಈ ಅದ್ಭುತ ಸ್ಥಳದ ಸೌಂದರ್ಯವನ್ನ ತೋರಿಸ್ತಾ ಇದ್ದೀನಿ. ಲಾಗೋ ಬರ್ತದೆ, ಅದು ಲೇಟ್ ಮಾಡ್ಬೇಕು ನೋಡಿ. ಈಗ ಮಾಡ್ತೀನಿ, ಅದೇ ಡಿಲೀಟ್ ಮಾಡಿ, ಅದನ್ನ ಡಿಲೀಟ್ ಮಾಡಿ ಓಕೆ ಕೊಟ್ಬಿಡಿ. ಸ್ಪಾಟ್ ಆಯ್ತು, ಡೌನ್ಲೋಡ್ ಆಗುತ್ತೆ. ಓಕೆ ಮಾಡಿ ಇಷ್ಟೇ. ಇದನ್ನ ಯೂಟ್ಯೂಬಲ್ಲಿ ಸೆಂಡ್ ಮಾಡಿಬಿಡಿ. ಈ ವಿಡಿಯೋ ಯೂಟ್ಯೂಬಲ್ಲಿ ನೋಡಿರೋ ತಾನೇ ವಿಡಿಯೋ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ ಟ್ರಿಕ್ ಇದಷ್ಟೇ.
ನೋಡಿ ನಿಮ್ಗೆ ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ.